ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇ ಪ್ರಶ್ನೆ, ರೈಲ್ವೆ ಪಿತಾಮಹ ಯಾರು? ಅರಿಸ್ಟಾಟಲ್, ಜಾರ್ಜ್ ಸ್ಟಿಫನ್ಸನ್, ಜಾರ್ಜ್ ಚಾರ್ಲ್ಸ್ ಜಾನ್ಸನ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಜಾರ್ಜ್ ಸ್ಟಿಫನ್ಸನ್. ಎರಡನೇ ಪ್ರಶ್ನೆ, ಭಾರತದಲ್ಲಿ ಮಹಿಳಾ ರಾಜ್ಯಪಾಲರಾದ 8ನೇ ಮಹಿಳೆ ಯಾರು? ಸುಬ್ಬಲಕ್ಷ್ಮಿ, ಇಂದಿರಾ ಗಾಂಧಿ, ಮಹಾದೇವಿ, ಸರೋಜಿನಿ ನಾಯ್ಡು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಸರೋಜಿನಿ ನಾಯ್ಡು. ಮೂರನೇ ಪ್ರಶ್ನೆ, AK-47 ಸಂಶೋಧಿಸಲ್ಪಟ್ಟ ದೇಶ ಯಾವುದು? ರಷ್ಯಾ, ಭಾರತ, USA, ಚೀನಾ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ರಷ್ಯಾ. ನಾಲ್ಕನೇ ಪ್ರಶ್ನೆ, ಭಾರತದ ಉದ್ದವಾದ ಹಿಮನದಿ ಯಾವುದು? ಕಾವೇರಿ ನದಿ, ನೇತ್ರಾವತಿ ನದಿ, ಸಿಯಾಚಿನ್ ನದಿ, ಯಮುನಾ ನದಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಸಿಯಾಚಿನ್ ನದಿ. ಐದನೇ ಪ್ರಶ್ನೆ, ಜಗತ್ತಿನ ಹೆಚ್ಚು ಚಲನಚಿತ್ರ ನಿರ್ಮಿಸಿರುವ ದೇಶ ಯಾವುದು? ಚೀನಾ, USA, ಅಮೇರಿಕಾ, ಭಾರತ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಭಾರತ. ಆರನೇ ಪ್ರಶ್ನೆ, ಭಾರತದ ಪ್ರಪ್ರಥಮ ಟ್ರೌಟ್ ಎಂಬ ಮೀನಿನ ಮರಿ ಮಾಡುವ ಕೇಂದ್ರ ಎಲ್ಲಿದೆ? ಜಾಷ್, ಟರ್ಕಿ, ಹರ್ವಾನ್, ಯೂನಿಯನ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಹರ್ವಾನ್. ಏಳನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದ ಹೆಸರನ್ನು ತರ್ಜುಮೆ ಮಾಡಿದಾಗ ತೆಂಗಿನ ದೇಶ ಎಂಬ ಅರ್ಥ ಬರುತ್ತದೆ? ಬೆಂಗಳೂರು, ಕೇರಳ, ರಾಮನಗರ, ಮೈಸೂರು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕೇರಳ. ಎಂಟನೇ ಪ್ರಶ್ನೆ, ಭಾರತದ ಬಹಳ ಎತ್ತರವಿರುವ ಹಕ್ಕಿ ಯಾವುದು? ಸಾರಸ್ ಕ್ರೇನ್, ಉಷ್ಟ್ರಪಕ್ಷಿ, ಕಿಂಗ್ಫಿಷರ್, ಗರುಡ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಸಾರಸ್ ಕ್ರೇನ್. ಒಂಬತ್ತನೇ ಪ್ರಶ್ನೆ, ಭಾರತದ ಪ್ರಮುಖ ಬೆಳೆ ಯಾವುದು? ಅಕ್ಕಿ, ಗೋಧಿ, ಭತ್ತ, ರಾಗಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಭತ್ತ. ಹತ್ತನೇ ಪ್ರಶ್ನೆ, ಭಾರತದ ಬಹು ಸಾಮಾನ್ಯವಾದ ಹಕ್ಕಿ ಯಾವುದು? ಕಾಗೆ, ಗುಬ್ಬಚ್ಚಿ, ಪಾರಿವಾಳ, ಕೋಳಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕಾಗೆ. ಹನ್ನೊಂದನೇ ಪ್ರಶ್ನೆ, ಭಾರತದ ಮೊದಲ ವಿವಿಧೋದ್ದೇಶ ಯೋಜನೆ ಯಾವುದು? ಸೊನೆಪುರ ಕಣಿವೆ, ಇಂದಿರಾಪುರ ಕಣಿವೆ, ಚಂದ್ರ ಕಣಿವೆ, ದಾಮೋದರ ಕಣಿವೆ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ದಾಮೋದರ ಕಣಿವೆ. ಹನ್ನೆರಡನೇ ಪ್ರಶ್ನೆ, ಭಾರತದ ಈಶಾನ್ಯ ಭಾಗದಲ್ಲಿ ಅತ್ಯಧಿಕ ಮಳೆ ಬೀಳುವ ಪ್ರದೇಶ ಯಾವುದು? ಹ್ಯಾರಿ ಪಟೇಲ್ ಪ್ರದೇಶ, ಚಿರಾಪುಂಜಿ ಪ್ರದೇಶ, ತೋಟಗದ್ದೆ ಪ್ರದೇಶ, ಕಾಡು ಪ್ರದೇಶ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಚಿರಾಪುಂಜಿ ಪ್ರದೇಶ. 13ನೇ ಪ್ರಶ್ನೆ, ಅರಬ್ಬಿ ಸಮುದ್ರ ಸೇರುವ ಭಾರತದ ಅತಿ ಉದ್ದವಾದ ನದಿ ಯಾವುದು? ನರ್ಮದಾ ನದಿ, ಗಂಗಾ ನದಿ, ನೇತ್ರಾವತಿ ನದಿ, ಕಾವೇರಿ ನದಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ನರ್ಮದಾ ನದಿ. 14ನೇ ಪ್ರಶ್ನೆ, ಭಾರತದಲ್ಲಿ ರೇಡಿಯೋ ಸೇವೆಯನ್ನು ಯಾವಾಗ ರಾಷ್ಟ್ರೀಕರಣಗೊಳಿಸಲಾಯಿತು?
1929, 1930, 1931, 1932. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಾಕು ಫ್ರೆಂಡ್ಸ್. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾವ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ತಿಳಿಸಿ, ಕಮೆಂಟ್ ಮಾಡಿ. ನಾನು ಆ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.